ವೆಲ್, ಸುಮಾರು 1 ವರ್ಷಗಳಿಂದ ಆಲ್ಮೋಸ್ಟ್ IPOಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂಥರ ಪ್ಯಾಷನ್ ಥರ ಆಗೋಗ್ಬಿಟ್ಟಿದೆ. ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಕ್ವಿಕ್ ರಿಟರ್ನ್ ಸಿಕ್ಬಿಡುತ್ತೆ ನನಗೆ ಅನ್ನೋ ಒಂದು ಇಂಟೆನ್ಷನಿಂದ ತುಂಬ ಜನಗಳು ಹಿಂದೆ ಮುಂದೆ ನೋಡ್ದೇನೆ IPOಸ್ಗಳಿಗೆ ಅಪ್ಲೈ ಮಾಡ್ತಿದ್ದಾರೆ, ವಿಚ್ ಈಸ್ ಕೈಂಡ್ ಆಫ್ ಗುಡ್. ಒಂದು ಕಡೆ ನೋಡ್ತೀವಿ ಅಂತಂದರೆ, ಬಟ್ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದು IPOನೇ ಇರ್ಬೋದು, ಇನ್ನೊಂದೇ ಇರ್ಬೋದು, ಅದ್ರ ಹಿಂದೆ ಇರ್ತಕ್ಕಂತಹ ಗುಡ್ ಬ್ಯಾಡ್ ಹಾಗೆ ಪ್ರತಿಯೊಂದು ವಿಚಾರಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಇವೊಂದು ಇಟ್ ಈಸ್ ಅ ಶಾರ್ಟ್ ಟರ್ಮ್ ಅಂತಂದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಇವತ್ತಿನ ವಿಡಿಯೋ ಮೂಲಕ ಒನ್ ಆಫ್ ದ ಫೇಮಸ್ IPOs ಆಲ್ರೆಡಿ ಓಪನ್ ಆಗಿದೆ, ಅಪ್ಲೈ ಮಾಡಲಿಕ್ಕೆ ಒಂದು ವಿಂಡೋ ಇಂಡಿಯಾ ಓಪನ್ ಆಗಿರುತ್ತೆ. ಲೆನ್ಸ್ಕಾರ್ಟ್ IPOದ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. IPO ಓಪನ್ ಡೇಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 31, 2025. ಕ್ಲೋಸ್ ಡೇಟ್ ಬಂದು ನವೆಂಬರ್ 4, 2025 ಆಗಿರುತ್ತೆ. ಇದರೊಳಗಡೆ ಅಪ್ಲೈ ಮಾಡಬಹುದು ನೀವು. ಪ್ರೈಸ್ ಬ್ಯಾಂಡ್ ಬಂದು 382 ರಿಂದ 402 ರೂಪಾಯಿಯಷ್ಟು ಶೇರ್ನ ಬೆಲೆ. ಲಾಟ್ ಸೈಜ್ ಬಂದು 37 ಶೇರ್ಸ್ಗಳಾಗಿರುತ್ತೆ. ಇದರ ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,874 ರೂಪಾಯಿ ಆಗುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 7,278 ಕೋಟಿಗಳಷ್ಟು. ಇದರಲ್ಲಿ ಫ್ರೆಶ್ ಇಶ್ಯೂ ಅಂದ್ರೆ ಹೊಸದಾಗಿ ಶೇರ್ಸ್ಗಳನ್ನ ಕೊಡ್ತಾ ಇರತಕ್ಕಂಥದ್ದು 2,150 ಕೋಟಿಗಳಿಗಾದ್ರೆ, ಆಫರ್ ಫಾರ್ ಸೇಲ್ ಅಂದ್ರೆ ಆಲ್ರೆಡಿ ಇರ್ತಕ್ಕಂತಹ ಇನ್ವೆಸ್ಟರ್ಸ್ಗಳೇನಿದಾರೋ, ದೊಡ್ಡ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಏನು ಇನ್ವೆಸ್ಟ್ ಮಾಡಿದಾರೋ ಪ್ರೈವೇಟ್ ಆಗಿ, ಅವ್ರಗಳಿಗೆ ಎಕ್ಸಿಟ್ ವ್ಯಾಲ್ಯೂನ ಕೊಡ್ತಕ್ಕಂತಹ ಒಂದು ಸೂಚನೆ ಆಗಿರುತ್ತೆ. ಇದು ರಫ್ಲಿ 5,128 ಕೋಟಿಗಳಷ್ಟು ಆಫರ್ ಫಾರ್ ಸೇಲ್ ಆಗಿರುತ್ತೆ. ಅಪರ್ ಬ್ಯಾಂಡಿನ ಪ್ರಕಾರ ಓವರ್ ಆಲ್ ಕಂಪನಿಯ ವ್ಯಾಲ್ಯೂಯೇಷನ್ ಇದರ ಪ್ರಕಾರ 70,000 ಕೋಟಿಯಷ್ಟು ವ್ಯಾಲ್ಯೂಯೇಷನ್ಸ್ ಅಲ್ಲಿ IPO ಬರ್ತಾ ಇರತಕ್ಕಂಥದ್ದು. ಎಸ್ಟಿಮೇಟೆಡ್ PE ಬಂದು 235. ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈ IPOದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತವಾಗಿರುತ್ತೆ, ಹಾಗೆ ಇದ್ರ ಹಿಂದೆ ಇರತಕ್ಕಂಥ ರಿಸ್ಕ್ಗಳೇನು, ರಿವಾರ್ಡ್ಗಳೇನು, ಏನು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಬಹುದು, ಇದೆಲ್ಲವನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವು ಅಪ್ಲೈ ಮಾಡಬೇಕು ಅನ್ಕೊಳ್ತಿದ್ರೆ ಇದಕ್ಕೆ, ಅಥವಾ ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಒಂದು IPOಗೆ ನೀವು ಅಪ್ಲೈ ಮಾಡ್ತೀರಾ ಅಂತಂದ್ರೂ ಕೂಡ ಸುಮಾರು ಕಲಿಕೆಯ ಪಾಯಿಂಟ್ಸ್ಗಳು ನಿಮಗೆ ಈ ವಿಡಿಯೋ ಮೂಲಕ ಸಿಗುತ್ತೆ. ಕೊನೆವರೆಗೂ ನೋಡಿ, ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಅರ್ಥ ಆಗಬೇಕು ಅಂದ್ರೆ. ಮುಂದೆ ಬರೋದಕ್ಕಿಂತ ಮುಂಚೆ ಕ್ವಿಕ್ ಅಪ್ಡೇಟ್. ನಮ್ಮದೇ ಸ್ವಂತ ವಾಟ್ಸಪ್ ಚಾನಲ್ ಇದೆ. ಬೇಸಿಕಲಿ ಮಾರ್ಕೆಟಿನ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ರಿಯಲ್ ಟೈಮ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಅಂತಂದರೆ ಆ ಒಂದು ಚಾನಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ನೀವೇನಾದರೂ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ದಯವಿಟ್ಟು ಜಾಯ್ನ್ ಆಗಿ. ಬಿಕಾಸ್ ಕನೆಕ್ಟೆಡ್ ಇರತಕ್ಕಂಥದ್ದು ತುಂಬ ಮುಖ್ಯ ಈ ಒಂದು ವಿಚಾರದಲ್ಲಿ. ಆದಷ್ಟು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆ ಒಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಚಾನಲ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫ್ರೀ ಆಗಿರುತ್ತೆ, ಜಾಯ್ನ್ ಆಗ್ಬೋದು. ಫಸ್ಟ್ ಆಫ್ ಆಲ್ ಲೆನ್ಸ್ಕಾರ್ಟ್ ಕಂಪನಿಯ ಬೇಸಿಕ್ ಡೀಟೇಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಸ್ಟಾರ್ಟೆಡ್ ಇನ್ 2010. ಸೊ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಈ ಕಂಪನಿದು ಓವರ್ ಆಲ್ ಭಾರತದ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ, ಲೆನ್ಸ್ ನ ಯೂಶುವಲಿ ಯಾರು ಯೂಸ್ ಮಾಡ್ತಾರೆ, ಪವರ್ ಬಂದಿರತಕ್ಕಂಥವ್ರು ಯೂಸ್ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಪವರಿನ ಬದಲಾಗಿ ನಾರ್ಮಲ್ ಒಂದು ಝೀರೋ ಲೆನ್ಸ್ ಅನ್ನ ಯೂಸ್ ಮಾಡೋಣಪ್ಪ, ಕಂಪ್ಯೂಟರ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಜನಗಳು ಇವನ್ ಪವರ್ ಇಲ್ಲ ಅಂತಂದ್ರೂ ಕೂಡ ಲೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದರ್ ವಾಸ್ ಮೇಜರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸಿಸ್ಟಮೆಟಿಕ್ ಆಗಿ ಇರಲಿಲ್ಲ ಓವರ್ ಆಲ್ ವಿಚಾರಗಳು. ಅಂದ್ರೆ ಇವತ್ತು ನೀವು ತಗೊಳ್ತೀರಾ ಮೆಟ್ರೋ ಸಿಟೀಸ್ಗಳಲ್ಲಿ ಅಂತಂದರೆ, ಸುಮ್ಮನೆ ರ್ಯಾಂಡಮ್ ಆಗಿ ನಿಮಗೆ ಒಂದು ಡೀಟೇಲ್ಸ್ಗಳು ರ್ಯಾಂಡಮ್ ಆಗಿ ಅಂಗಡಿಗಳು ಸಿಗುತ್ತೆ ಬಿಟ್ಟರೆ, ಸಿಸ್ಟಮೆಟಿಕ್ ವೇದಲ್ಲಿ ಈ ಒಂದು ಎಂಟೈರ್ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂತಹ ಕಂಪನೀಸ್ಗಳು ಇರಲಿಲ್ಲ ಲೆನ್ಸ್ ವೈಸ್. ಈ ವಿಚಾರದಲ್ಲೇ ಲೆನ್ಸ್ಕಾರ್ಟ್ ತನ್ನ ಅವಕಾಶವನ್ನು ಉಪಯೋಗಿಸ್ಕೊಳ್ಳುತ್ತೆ. ಒಂದು ಕಡೆಯಿಂದ ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡೆಲ್ ಅನ್ನು ಇವರು ಕ್ರಿಯೇಟ್ ಮಾಡ್ತಾರೆ. ಇನ್ ದ ಸೆನ್ಸ್, ಈಗ ಲೆನ್ಸ್ ಅಂದರೆ ಎಕ್ಸಾಂಪಲ್ ನಾನು ತಗೊಂಡಿರ್ತಕ್ಕಂಥದ್ದು ಲೆನ್ಸ್ಕಾರ್ಟ್ ಅಲ್ಲೇ ಫ್ರೇಮ್ ಇಂದ ಹಿಡಿದು ಪ್ರತಿಯೊಂದು ಡಿಸೈನು, ಪ್ರತಿಯೊಂದು ವಿಚಾರಗಳೇನಿದೆಯೋ A to Z ಇರ್ತಕ್ಕಂತಹ ಒಂದು ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ಸ್ಗಳನ್ನ ವಿತಿನ್ ದ ಬಿಸ್ನೆಸ್ ಏನೇ ಇವರು ಹೊಂದಿರ್ತಾರೆ. ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಸೊ ಹಾಗಾಗಿ ಕಾಸ್ಟ್ ಯೂಶುವಲಿ ಇವರಿಗೆ ಕಡಿಮೆ ಬೀಳುತ್ತೆ. ನಾರ್ಮಲ್ ಮೇಕಿಂಗ್ ಕಾಸ್ಟ್ ಕಡಿಮೆ ಇದ್ದಾಗ ಕಂಪೇರಿಂಗ್ ಟು ಔಟ್ಸೈಡ್, ಹೊರಗಡೆ ಇರ್ತಕ್ಕಂಥ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಎಫಿಷಿಯೆಂಟ್ ವೇದಲ್ಲಿ ಎಫೆಕ್ಟಿವ್ ಆಗಿ ಇವರ ಒಂದು ಪ್ರೈಸನ್ನು ಇಡಬಹುದು ಇವರು. ಹಾಗೆ ಮಲ್ಟಿಪಲ್ ಬ್ರ್ಯಾಂಡ್ಸ್ಗಳನ್ನು ಓನ್ ಮಾಡ್ತಾ ಇದೆ ಕಂಪನಿ. ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ, ಎಂಟೈರ್ ಇಂಡಿಯಾದಲ್ಲಿ ರಫ್ಲಿ 41% ಮಾರ್ಕೆಟ್ ಶೇರ್ನ ಹೊಂದಿರುತ್ತೆ ಆಸ್ ಪರ್ ದ ರೆವೆನ್ಯೂ. ಇದಷ್ಟೇ ಅಲ್ಲದೆ ಆಫ್ಲೈನ್ ಪ್ರೆಸೆನ್ಸ್ ಅನ್ನು ಕೂಡ ತುಂಬಾ ಅಗ್ರೆಸಿವ್ ಆಗಿ ಡೆವಲಪ್ ಮಾಡ್ಕೊಂಡು ಬಂದಿರತಕ್ಕಂಥ ಕಂಪನಿ. ಸುಮಾರು 2,000ಕ್ಕಿಂತ ಜಾಸ್ತಿ ಅಂಗಡಿಗಳು, ಫಿಸಿಕಲ್ ಅಂಗಡಿಗಳೇ ಇರುತ್ತೆ ಮೆಟ್ರೋ ಸಿಟೀಸ್ಗಳು ಹಾಗೆ ಅರ್ಬನ್ ಸಿಟೀಸ್ಗಳಲ್ಲೂ ಕೂಡ ಇವರ ಫಿಸಿಕಲ್ ಸ್ಟೋರ್ಸ್ಗಳನ್ನ ನಾವು ಈಸಿಯಾಗಿ ನೋಡಬಹುದು. ಸೊ ಸ್ಪೆಕ್ಟಿಕಲ್ಸ್ ಅಂತಕ್ಕಂಥ ವಿಚಾರವಾಗಿ ಬರ್ತೀವಿ ಅಂತಂದ್ರೆ, ನಾಟ್ ಜಸ್ಟ್ ಪವರ್ ರಿಲೇಟೆಡ್ ಅಷ್ಟೇ ಅಲ್ಲ, ಫ್ಯಾಷನ್ ರಿಲೇಟೆಡ್ ಕೂಡ ಒಂದು ಇಂಟಿಗ್ರೇಷನ್ ಮಾಡೆಲ್ ನ ಬಿಲ್ಡ್ ಮಾಡೋದ್ರ ಮೂಲಕ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಇನ್ ದ ಇಯರ್ ಆಲ್ಮೋಸ್ಟ್ ಒಂದು 15 ವರ್ಷದಲ್ಲಿ ಬಿಗ್ಗೆಸ್ಟ್ ಬಿಸ್ನೆಸ್ ಎಂಪೈರ್ ನ ಇವತ್ತಿನ ಕಾಲಕ್ಕೆ ಬಿಸ್ನೆಸ್ ರೆಡಿ ಮಾಡಿ ನಿಂತಿದೆ, ವಿಚ್ ಈಸ್ ವೆರಿ ಗುಡ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್. ಇನ್ನು ಫೈನಾನ್ಷಿಯಲ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ, ರೆವೆನ್ಯೂ 2024ರಲ್ಲಿ ಅಂದ್ರೆ ಇನಿಷಿಯಲ್ ಸೇಲ್ಸಿನ ಪ್ರಕಾರ 5,427 ಕೋಟಿಗಳಷ್ಟು ಓವರ್ ಆಲ್ ಬಂದಿರತಕ್ಕಂಥದ್ದು. ಎಸ್ಟಿಮೇಷನ್ ಪ್ರಕಾರ 2025ರಲ್ಲಿ ಅಪ್ರಾಕ್ಸಿಮೇಟ್ಲಿ 6,000
653 ಕೋಟಿಗಳಷ್ಟು ರೆವೆನ್ಯೂ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. 2024ರಲ್ಲಿ ಲಾಸ್ ಅಲ್ಲಿದ್ದಂತಹ ಕಂಪನಿ ಇದು. ಫಸ್ಟ್ ಆಫ್ ಆಲ್ 2024ರವರೆಗೂ ಲಾಸ್, ಇನ್ನೇನು IPO ಲಾಂಚ್ ಆಗಬೇಕು ಅನ್ನೋ ಒಂದು ಸಿಚುವೇಶನ್ಸ್ಗಳು ಬಂದಾಗ 297 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಫೈನಾನ್ಷಿಯಲ್ 2025 ಕಂಪನಿ ರಿಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ದೇರ್ ಇಸ್ ಎ ಹಿಕಪ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಫೆಕ್ಟಿವ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಅರೌಂಡ್ 140 to 150 crores ಅಷ್ಟೇ ಇವತ್ತಿನ ಕಾಲಕ್ಕೆ ಕಂಪನಿ ಆಪರೇಟಿವ್ ಬಿಸ್ನೆಸ್ ಅಥವಾ ಬಿಸ್ನೆಸ್ಸಿನ ಆಕ್ಚುಯಲ್ ಆಪರೇಷನ್ಸ್ಗಳೇನಿದೆಯೋ ಅಲ್ಲಿಂದ ಪ್ರಾಫಿಟ್ ಅನ್ನ ಗಳಿಸ್ತಾ ಇರ್ತಕ್ಕಂಥದ್ದು. ನೆಟ್ ಮಾರ್ಜಿನ್ 2024ರಲ್ಲಿ ನೆಗೆಟಿವ್ ಇದ್ದಂಥದ್ದು, ಅಂದ್ರೆ ಮಾರ್ಜಿನ್ ಇಟ್ಕೊಂಡು ಎಷ್ಟು ಮಾರ್ಜಿನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ನೋಡೋದಾದ್ರೆ ಅರೌಂಡ್ 4ರಿಂದ 5% ಮಾರ್ಜಿನ್ ಇವತ್ತಿನ ಕಾಲಕ್ಕೆ ಈ ಬಿಸ್ನೆಸ್ ಹೊಂದಿರುತ್ತೆ. ಇವಾಗ ಈ ವಿಡಿಯೋದ ಮುಖ್ಯ ಭಾಗಕ್ಕೆ ನಾವು ಬರ್ತಾ ಇರ್ತಕ್ಕಂಥದ್ದು ಬೇಸಿಕಲಿ ಬಿಕಾಸ್ ಕಂಪನಿ ಚೆನ್ನಾಗಿದೆ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಸೂಪರ್ ಆಗಿದೆ, ಗ್ರೋತ್ ಪರ್ಸ್ಪೆಕ್ಟಿವ್ಸ್ ತುಂಬಾ ಚೆನ್ನಾಗಿದೆ, ಜನಗಳು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ ಅಥವಾ ಇನ್ವೆಸ್ಟರ್ಸ್ಗಳು ರೆಡಿ ಇದ್ದಾರೆ. ತುಂಬಾ ದೊಡ್ಡ ಇನ್ವೆಸ್ಟರ್ಸ್ಗಳಾಗಿರ್ತಕ್ಕಂಥ ಸಾಫ್ಟ್ ಬ್ಯಾಂಕ್ ಇರ್ಬೋದು, ಈ ರೀತಿಯಾದಂತಹ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಕಂಪನಿಲಿ ಆಲ್ರೆಡಿ ಬಂದಿರುತ್ತೆ. ಪ್ರಾಬ್ಲಮ್ ಬಂದು ನಾವೀಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಫ್ರೆಂಡ್ದೇ ಬಿಸ್ನೆಸ್ ಅಂತ ಅನ್ಕೊಳ್ಳೋಣ. 100 ರೂಪಾಯಿ ಅವ್ನು ಕೇಳ್ತಿದ್ದಾನೆ, 1 ರೂಪಾಯಿ ದುಡಿತಿದೆ ಕಂಪನಿ. 1 ರೂಪಾಯಿ ದುಡಿಯೋ ಕಂಪನಿಗೆ 100 ರೂಪಾಯಿ ನೀವು ಕೊಡೋಕೆ ರೆಡಿ ಇರ್ತೀರಾ? ದಟ್ ಈಸ್ ದ ಕ್ವಶನ್. ಸೊ ಇದನ್ನ ವ್ಯಾಲ್ಯೂಯೇಷನ್ಸ್ ಅಂತ ಕರೀತಾರೆ ಟೆಕ್ನಿಕಲಿ. ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ಕಂಪನಿ ಎಷ್ಟು ಗಳಿಸ್ತಾ ಇದೆ, ಕಂಪನಿಗೆ ನಾವು ಎಷ್ಟು ಕೊಡ್ತಾ ಇದೀವಿ, ಇದನ್ನ ಮಲ್ಟಿಪಲ್ ವೇದಲ್ಲಿ ಅನಲೈಸ್ ಮಾಡಬಹುದು. ಬಟ್ ಒನ್ ಆಫ್ ದ ಫ್ಯಾಕ್ಟರ್ಸ್, ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬಂದು PE ರೇಷಿಯೋ ಅಂತ ಹೇಳ್ತೀವಿ ನಾವು. ಇನ್ ದ ಸಿಂಪಲ್ ಸೆನ್ಸ್ 100 ರೂಪಾಯಿ ಬೆಲೆ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್, 20 ರೂಪಾಯಿ ಗಳಿಸ್ತಾ ಇದೆ ಅಂತಂದ್ರೆ PE ರೇಷಿಯೋ 5 ಆಯ್ತು. ಸೊ ಎಷ್ಟು ಈ ನಂಬರ್ ಕಡಿಮೆ ಇರುತ್ತೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಅಥವಾ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಲೆನ್ಸ್ಕಾರ್ಟ್ ಅಂತಕ್ಕಂಥ ಒಂದು ಸಿಚುವೇಶನ್ ನೋಡ್ತೀವಿ ಅಂತಂದ್ರೆ ನಿಯರ್ಲಿ 235 PE ಅನ್ನ ನೀವು ಕೊಟ್ಬಿಟ್ಟು ಇವಾಗ ಅಪ್ಲೈ ಮಾಡ್ತೀರಾ ಅಂತಂದ್ರೆ 235 PE ಅನ್ನ ನೀವು ಕೊಡ್ತಿದ್ದೀರಾ ಅಂತ ಅರ್ಥ. ವೆರಿನ್ ಒನ್ ಆಫ್ ದ ಫೇಮಸ್ ಫಾಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಗಿರ್ತಕ್ಕಂಥ NVIDIA ಅಂತಕ್ಕಂಥ ಕಂಪನಿ ಇದೆ, ಅರೌಂಡ್ 60 ಇರುತ್ತೆ PE. ಸೊ ಆಬ್ವಿಯಸ್ ಪ್ರಶ್ನೆ, ಅಲ್ಲಿ 60 PE ಕೊಡ್ತಾ ಇದೀನಿ, ಇಲ್ಲಿ 270 PE ಕೊಡ್ತಾ ಇದೀವಿ ಅಂತಂದ್ರೆ ಅಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೂ ಕೂಡ 60 PE ಇರುತ್ತೆ. ನಿಯರ್ಲಿ 3 to 4 times ನಷ್ಟು ಎಕ್ಸ್ಟ್ರಾ ವ್ಯಾಲ್ಯೂಯೇಷನ್ಸ್ಗಳನ್ನ ಅಥವಾ ಎಕ್ಸ್ಟ್ರಾ ಬೆಲೆಯನ್ನು ಕೊಟ್ಟು ನೀವು ಅಪ್ಲೈ ಮಾಡ್ತೀರಾ ಅಂತಕ್ಕಂಥ ಒಂದು ಇಂಟೆನ್ಷನ್ ಇಲ್ಲಿ ಬರುತ್ತೆ. ಡೈರೆಕ್ಟ್ ಕಂಪ್ಯಾರಿಸನ್ ಅಲ್ಲ ಅಂತಂದ್ರೂ ಕೂಡ ರಫ್ಲಿ ಇಮ್ಯಾಜಿನ್ ಒಂದು 100 PE ನಾವು ಕೊಡ್ತೀವಿ ಅಂತಂದ್ರೂ ಕೂಡ ನಿಯರ್ಲಿ 2 to 3 times ನಷ್ಟು ಎಕ್ಸ್ಟ್ರಾ ಕಾಸ್ಟ್ ಅನ್ನು ನಾವು ಕೊಟ್ಟು ಅಥವಾ ಎಕ್ಸ್ಟ್ರಾ ಬೆಲೆಯನ್ನು ಕೊಟ್ಟು ಈ ಒಂದು ಕಂಪನಿನ ಅಪ್ಲೈ ಮಾಡಬೇಕು ನಾವು IPOಗೆ ಇವತ್ತಿನ ಕಾಲಕ್ಕೆ. ಆ ರೀತಿಯಾದಂತಹ ಪ್ರೈಸ್ ಬ್ಯಾಂಡ್ ಅಲ್ಲಿ ಕಂಪನಿ ಲಿಸ್ಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ತುಂಬಾ ಜನಗಳು ಆಲ್ರೆಡಿ ಕ್ವಶನ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ ಬಿಕಾಸ್ ಪಿಯೂಷ್ ಬನ್ಸಾಲ್ ಅಂತಕ್ಕಂಥವರು ಶಾರ್ಕ್ ಟ್ಯಾಂಕ್ ಅಲ್ಲಿ ಬರ್ತಾ ಇದ್ದಂತಹ ವ್ಯಕ್ತಿ, ಸೊ ವ್ಯಾಲ್ಯೂಯೇಷನ್ಸ್ ಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಂತಹ ವ್ಯಕ್ತಿ, ತಮ್ಮದೇ ಸ್ವಂತ ಕಂಪನಿಯಲ್ಲ ಲೀಸ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ PE ಕಂಪೇರ್ ಮಾಡಿದ್ರೆ 235 ಅಂತ ಅಂದ್ರೆ ಇಟ್ ಈಸ್ ವೆರಿ ಹ್ಯೂಜ್. 3 to 4 times ನಷ್ಟು ಎಕ್ಸ್ಟ್ರಾ ಕಾಸ್ಟ್ ಅನ್ನ ತಗೊಂಡು ಅಂದ್ರೆ ನೆಕ್ಸ್ಟ್ 4-5 ವರ್ಷದ ಅರ್ನಿಂಗ್ ಪೊಟೆನ್ಷಿಯಲ್ ಏನಿದೆಯೋ ಆ ಪೊಟೆನ್ಷಿಯಲ್ ಪ್ರಕಾರ ಅದು ಬರುತ್ತೆ ಅನ್ನೋ ಗ್ಯಾರಂಟಿ ಅಲ್ಲ, ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳ ಬೇಸಿಸ್ ಅಲ್ಲಿ 5-6 ವರ್ಷದ ಮುಂದಿನ ಒಂದು PE ಏನಿದೆ ಅಥವಾ ಮುಂದೆ ಬರ್ತಕ್ಕಂತಹ ಪ್ರಾಫಿಟ್ಸ್ ಗಳನ್ನ ಲೆಕ್ಕ ಇಟ್ಕೊಂಡು ಇವಾಗಲೇನೆ ಹ್ಯೂಜ್ ಲಿಸ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಥವಾ ಹ್ಯೂಜ್ ವ್ಯಾಲ್ಯೂಯೇಷನ್ಸ್ ಗಳನ್ನ ಕಂಪನಿಗೆ ಕೇಳ್ತಾ ಇದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ನಿಯರ್ಲಿ 297 ಕೋಟಿಗಳಷ್ಟು ಪ್ರಾಫಿಟ್ಸ್ ಅನ್ನ ಫೈನಾನ್ಷಿಯಲ್ 2025 ಅಂದ್ರೆ ಇನ್ನೇನು IPO ಲಾಂಚ್ ಆಗಬೇಕು, ಕಂಪನಿ ಪ್ರಾಫಿಟಬಲ್ ಆಗೋಗ್ಬಿಡ್ತಾ ಇದೆ. ಸೊ ಇದ್ರ ಹಿಂದೆ ಇರತಕ್ಕಂತಹ ಒಂದು ಡೀಟೇಲ್ಸ್ ಗಳನ್ನ ಅನಲೈಸ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ನಿಯರ್ಲಿ ಹಾಫ್ ಆಫ್ ದ ಇನ್ಕಮ್ 130-150 crores ನಷ್ಟು ಇನ್ಕಮ್ ಏನು ಇವರು ಪ್ರಾಫಿಟ್ ಅಂತ ತೋರಿಸ್ತಾ ಇದಾರೋ ಅದರ್ ಇನ್ಕಮ್ ಇಂದ ಬಂದಿರತಕ್ಕಂಥದ್ದು. ಯಾವುದೇ ಬಿಸ್ನೆಸ್ ಅಂದ್ರೂ ಕೂಡ ಇನ್ಕಮ್ ಬರೋದು ಒಳ್ಳೇದೇ, ಬಟ್ ಎಲ್ಲಿಂದ ಬಂದಿದೆ ಸೋರ್ಸ್ ಆಫ್ ಇನ್ಕಮ್, ಯಾರೋ ಒಬ್ರು ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಿದ್ರು ಮುಂಚೆ ಬರೋ ಪೇಮೆಂಟ್ ಇವಾಗ ಬಂತು ಅನ್ನೋ ತರ ಬರಬಾರ್ದು ನಮಗೆ. ಆಪರೇಷನಲ್ ಲೆವೆಲ್ ಅಲ್ಲಿ ಈಗ ಇವ್ರದ್ದು ಬಿಸ್ನೆಸ್ ಬಂದು ಲೆನ್ಸ್ಕಾರ್ಟ್ ಲೆನ್ಸ್ ಅನ್ನ ಮಾರ್ತಾರೆ, ಸ್ಪೆಕ್ಟಿಕಲ್ಸ್ ಗಳನ್ನ ಸೆಲ್ ಮಾಡಿ ಅದರಿಂದ ಬಂದಿರತಕ್ಕಂತಹ ಒಂದು ಪ್ರಾಫಿಟ್ಸ್ ಗಳು ಅಂತಂದ್ರೆ ಒಪ್ಕೋಬಹುದು 297 crores. ಬಟ್ ಅದರ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ನಿಯರ್ಲಿ ಹಾಫ್ ಆಫ್ ದ ಅಮೌಂಟ್ ಅದರ್ ಇನ್ಕಮ್ ಇಂದ ಬರ್ತಾ ಇರ್ತಕ್ಕಂಥದ್ದು. ಇನ್ ದಟ್ ಪರ್ಸ್ಪೆಕ್ಟಿವ್ 235 ಆಕ್ಚುಯಲ್ PE ಬರ್ತಕ್ಕಂಥದ್ದು ನಿಯರ್ಲಿ 450 to 500 PE ಅಷ್ಟು ಮಲ್ಟಿಪಲ್ಸ್ ಗಳನ್ನ ಕೊಟ್ಟು ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇವಾಗ ಏನಾದರೂ ನಾವು ಲೆನ್ಸ್ಕಾರ್ಟ್ IPOಗೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ. ಅಂಡ್ ಇಷ್ಟೇ ಯಾಕೆ, ಜುಲೈ 2025ರಲ್ಲಿ ಪಿಯೂಷ್ ಅವರು ಸ್ವಂತ ಕಂಪನಿಯ ಪ್ರಮೋಟರ್ ಅಂತಕ್ಕಂಥವ್ರು ಅರೌಂಡ್ 6-7% ನಷ್ಟು ಇವ್ರ ಹತ್ರ ಶೇರ್ ಇತ್ತು. ಯಾವುದೇ ಒಂದು ಕಂಪನಿ ತನ್ನ ಲೀಸ್ಟ್ ಮಾಡಬೇಕು ಕಂಪನಿನ ಅಂತಂದ್ರೆ ಆ ಒಂದು ಬಿಸ್ನೆಸ್ ಓನರ್ ಪ್ರಮೋಟರ್ ಆಗಿರಬೇಕು. ಪ್ರಮೋಟರ್ ಆಗಕ್ಕೆ ಮಿನಿಮಮ್ 10% ನಷ್ಟು ಕಂಪನಿಲಿ ಅಲೋಕೇಶನ್ಸ್ ಗಳು ಇರಬೇಕು ಅಥವಾ 10% ಶೇರ್ಸ್ ಗಳನ್ನ ಅವರು ಹೊಂದಿರಬೇಕು. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಶೇರ್ಸ್ ಗಳನ್ನ ಬೈಬ್ಯಾಕ್ ಮಾಡ್ತಾರೆ. ಆಲ್ರೆಡಿ ಇದ್ದಂತಹ ಇನ್ವೆಸ್ಟರ್ಸ್ ಕಡೆಯಿಂದ ವಾಪಸ್ ತಗೊಳ್ತಾರೆ ಈ ವ್ಯಕ್ತಿ 52 ರೂಪಾಯಿ ಆವರೇಜ್ ಪ್ರೈಸ್ ಅಲ್ಲಿ. ಅರೌಂಡ್ 222 ಕೋಟಿಗಳಷ್ಟು ಅಮೌಂಟ್ ಅನ್ನ ಸಾಲವನ್ನಾಗಿ ತಗೊಳ್ಳೋದ್ರ ಮೂಲಕ ಈ ಒಂದು ವ್ಯವಹಾರವನ್ನ ಮಾಡ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಸೊ 3.5 ತಿಂಗಳಲ್ಲಿ ವ್ಯಾಲ್ಯೂಯೇಷನ್ಸ್ಗಳು ಅವರೇ ಖುದ್ದಾಗಿ ತಗೊಂಡಿದ್ದು 52 ರೂಪಾಯಿಗೆ. ಪರವಾಗಿಲ್ಲಪ್ಪ, ಒಂದು 100 ರೂಪೀಸ್ಗೆ ಕೊಡ್ತಾರೆ ಅಥವಾ 150 ರೂಪೀಸ್ಗೆ ಕೊಡ್ತಾರೆ ಅಂತಂದ್ರೂ ಒಂದು ಲೆಕ್ಕ ಏನೋ. ಬಟ್ ಲಿಸ್ಟಿಂಗ್ ಪ್ರೈಸ್, IPO ಲಿಸ್ಟಿಂಗ್ ಪ್ರೈಸ್ ಬಂದು ನಿಯರ್ಲಿ 400 ರೂಪೀಸ್. ಈಸಿಲಿ 7 to 8x ನಷ್ಟು ರಿಟರ್ನ್ ಏನಿದೆಯೋ ವಿತ್ ಇನ್ ದ ಸ್ಪ್ಯಾನ್ ಆಫ್ 3 to 4 months.
ಅಂಡ್ ಇವರು ಹೊಂದಿರತಕ್ಕಂಥ ಟೋಟಲ್ ಶೇರ್ಗಳಲ್ಲಿ ನಿಯರ್ಲಿ 2 ಕೋಟಿಗಳಷ್ಟು ಶೇರ್ಗಳನ್ನ ಆಫರ್ ಫಾರ್ ಸೇಲ್ ಇನ್ ಏನು IPOದಲ್ಲಿ ಕೊಡ್ತಿದಾರೋ, ನೀವು ಅಪ್ಲೈ ಮಾಡ್ತೀವಿ ಅಂತಂದ್ರೆ ನಮಗೆ ಶೇರ್ಗಳನ್ನ ಕೊಟ್ಟು ₹400 ಬ್ರಾಕೆಟ್ ಅಲ್ಲಿ ಇವರು ಸೆಲ್ ಮಾಡಕ್ಕೆ ರೆಡಿ ಇದ್ದಾರೆ. ಅಗೇನ್ ಮತ್ತೆ ಪ್ರಮೋಟರ್ ಇಂದ ಇವರು ವಾಪಸ್ ನಾನ್ ಪ್ರಮೋಷನ್ ಕ್ಯಾಟಗರಿಗೆ ಬಂದ್ಬಿಡ್ತಾರೆ. ಬಿಕಾಸ್ ನಿಯರ್ಲಿ 8 to 9% ಅಷ್ಟೇ ಇವರ ಹತ್ರ ಅಲೋಕೇಶನ್ ಅಥವಾ ಓವರ್ ಆಲ್ ಇವರದ ಶೇರ್ ಉಳ್ಕೊಳ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಇವಾಗ ಕಂಪನಿಯ ಓವರ್ ಆಲ್ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ ಟರ್ಮ್ಸ್ ಆಫ್ ದ ಸ್ಟ್ರೆಂತ್ಸ್. ಯಾವುದೇ ಒಂದು ಕಂಪನಿ ಬಿಸ್ನೆಸ್ ಅಂತಂದ್ರೂ ಕೂಡ ಅದರದೇ ಆದಂತಹ ಶಕ್ತಿ ಇರುತ್ತೆ, ವೀಕ್ನೆಸ್ ಗಳಿರುತ್ತೆ, ಆಪರ್ಚುನಿಟೀಸ್ ಗಳಿರುತ್ತೆ, ಹೊರಗಡೆಯಿಂದ ಥ್ರೆಟ್ಸ್ ಗಳಿರುತ್ತೆ. ಇದೆಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ಟ್ರೆಂತ್ ವೈಸ್ ನಾನು ಆಲ್ರೆಡಿ ಹೇಳಿದೆ 41% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಆಸ್ ಪರ್ ದ ರೆವೆನ್ಯೂ. ಸಿಸ್ಟಮೆಟಿಕ್ ವೇದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಆಫ್ಲೈನ್ ಹಾಗೆ ಆನ್ಲೈನ್ ಎರಡರ ಮೂಲಕನೂ ಮಲ್ಟಿ ಚಾನಲ್ ಮೂಲಕ ಡೈರೆಕ್ಟ್ ಕಸ್ಟಮರ್ಸ್ ಗೆ ಇವರ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಹಾಗೆ ಬ್ರಾಂಡ್ ಪ್ರೆಸೆನ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಕಂಪನಿಗೆ ಪಾಸಿಟಿವ್ ಪಾಯಿಂಟ್ಸ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡೆಲ್ ನ ಹೊಂದಿರ್ತಾರೆ, ಬೇರೆಯವ್ರಿಗೆ ಹೋಗಬೇಕು ಬೇರೆ ಕಡೆ ಹೋಗಬೇಕು ಅಂತಿಲ್ಲ. ಸ್ಕೇಲಬಲ್ ಬಿಸ್ನೆಸ್ ಮಾಡೆಲ್ ನ ಹೊಂದಿರ್ತಾರೆ. ಆಲ್ ಪರ್ಸ್ಪೆಕ್ಟಿವ್ ಆಫ್ ದ ಬಿಸ್ನೆಸ್ ಮಾಡೆಲ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ವೀಕ್ನೆಸ್ ಅಂತ ನೋಡ್ತೀವಿ ಅಂತ ಅಂದ್ರೆ ಫಸ್ಟ್ ಪಾಯಿಂಟೇ ಬರ್ತಕ್ಕಂಥದ್ದು ಕಂಪನಿಲಿ ಹೈಯರ್ ಮಲ್ಟಿಪಲ್ಸ್. PE ಮಲ್ಟಿಪಲ್ಸ್ ಏನು ಕೇಳ್ತಿದ್ದಾರೆ ಇವರು, ಅರ್ನ್ ಮಾಡ್ತಾ ಇರೋದು ₹1 ಕೇಳ್ತಾ ಇರೋದು $200-300 ಅಂತಂದ್ರೆ ಯಾರು ಸ್ವಾಮಿ ಕೊಡ್ತಾರೆ? ದಿಸ್ ಇಸ್ ದ ಪ್ರಾಬ್ಲಮ್. ಈ ಒಂದು ಪರ್ಟಿಕ್ಯುಲರ್ ಮೇಜರ್ ರಿಸ್ಕ್ ಆಗುತ್ತೆ. ಕೊಡಬಾರ್ದು ಅಂತಲ್ಲ, ಹೈಯರ್ PE ಇಸ್ ನಾಟ್ ಬ್ಯಾಡ್ ಅಂತ ಅಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಆ ಎಕ್ಸ್ಪೆಕ್ಟೇಷನ್ ಕಂಪನಿ ರೀಚ್ ಆಗುತ್ತಾ ಬರ್ತಕ್ಕಂಥ ದಿನಗಳಲ್ಲಿ ಮಲ್ಟಿಪಲ್ ವೇಸ್ಗಳಲ್ಲಿ ಇವರಿಗೆ ಥ್ರೆಟ್ಸ್ಗಳು ಇರುತ್ತೆ. ಇದರಲ್ಲಿ ಥ್ರೆಟ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಂಬೋಣ. ಒಂದು, ಇವರ ಬಿಸ್ನೆಸ್ ಮಾಡೆಲ್ ಅಲ್ಲಿ ಒಳ್ಳೆಯ ಪ್ರಾಫಿಟ್ಸ್ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ, ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ಕಾಂಪಿಟೇಷನ್ ರಿಸ್ಕ್ ಅನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಹೈಯರ್ ಬ್ರಾಂಡ್ಸ್ಗಳು ಆಲ್ರೆಡಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಎಂಟ್ರಿ ಕೊಡಬಹುದು. ಆಲ್ರೆಡಿ ಟಾಟಾದವರ ಕಂಪನಿ ಇವರಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗಬಹುದು. ಹಾಗೆ ಆಪರ್ಚುನಿಟಿ ಈ ಒಂದು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ದೊಡ್ಡ ಬಿಸ್ನೆಸ್ ಗಳೇನಿದಾರೋ ಆಲ್ರೆಡಿ ಇದರಲ್ಲಿ ಎಂಟ್ರಿ ಆಗಲೂಬಹುದು. ಈ ರೀತಿಯಾದಂತಹ ಸರ್ಟನ್ ರಿಸ್ಕ್ ಗಳಿರುತ್ತೆ. ಅಂಡ್ ಸಪ್ಲೈ ಚೈನ್ ಪ್ರಕಾರ ನಿಯರ್ಲಿ 40% ನಷ್ಟು ಇವರ ಡಿಪೆಂಡೆನ್ಸಿ ಏನಿದೆಯೋ ವಸ್ತುಗಳ ಮೇಲೆ ಚೀನಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೇ ಜಿಯೋಪೊಲಿಟಿಕಲ್ ಇಶ್ಯೂಸ್ಗಳಾದ್ರೂ ಕೂಡ ಅದರ ಇಂಪ್ಯಾಕ್ಟ್ 40% ನಷ್ಟು ಪರಿಣಾಮ ಬೀರಬಹುದು ಇವರ ಎಂಟೈರ್ ಬಿಸ್ನೆಸ್ ಮೇಲೆ. ಇಷ್ಟು ರಿಸ್ಕ್ ಗಳನ್ನ ಇಟ್ಕೊಂಡು ನಾವು ಅಪ್ಲೈ ಮಾಡ್ತೀವಿ ಅಥವಾ ಲಾಂಗ್ ಟರ್ಮ್ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಮೇಕ್ ನೋ ಸೆನ್ಸ್. ಬಿಕಾಸ್ ಏನೇ ಒಂದು ವಿಚಾರದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಕಂಪನಿಯ ಪ್ರೈಸ್ ಏನಿದೆಯೋ ಅಥವಾ ಶೇರ್ನ ಬೆಲೆಯಲ್ಲಿ ತುಂಬಾ ಅಗ್ರೆಸಿವ್ ಹೊಡೆತ ಬೀಳ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಫೈನಲ್ ಕನ್ಕ್ಲೂಷನ್ ಪ್ರಕಾರ, ಸಮಾರೋಪದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಕಂಪನಿ ಇಸ್ ರಿಯಲಿ ಗುಡ್ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಮಾಡೆಲ್. ಪೊಟೆನ್ಷಿಯಲ್ ಇದೆ, ಸ್ಟ್ರೆಂತ್ ಇದೆ, ಒಳ್ಳೆಯ ಕಂಪನಿ ಬಿಸ್ನೆಸ್ ಅನ್ನ ಬೆಳೆಸ್ಕೊಂಡು ಬಂದಿರ್ತಾರೆ. ಬಟ್ ಮೇಜರ್ ಪ್ರಾಬ್ಲಮ್ ವ್ಯಾಲ್ಯೂಯೇಷನ್ ಇರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇರ್ತಕ್ಕಂತಹ ಒಂದು ರಿಸ್ಕ್ ಗಳೇನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಎಫೆಕ್ಟಿವ್ ಆಗಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಗ್ರೋತ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆಯ ಪ್ರಕಾರ ಓವರ್ ಆಲ್ ವಿಚಾರಗಳನ್ನ ಕನ್ಕ್ಲೂಡ್ ಮಾಡ್ಕೊಂಡು ನೋಡ್ತೀವಿ ಅಂತಂದ್ರೆ ನೀವು ಈ IPOಗೆ ಅಪ್ಲೈ ಮಾಡ್ತೀರಾ ಅಥವಾ ವೇಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಆನ್ ಅ ಪರ್ಸನಲ್ ನೋಟ್, ಇದು ಯಾವುದೇ ರೀತಿಯಂತ ರೆಕಮೆಂಡೇಶನ್ಸ್ ಅಲ್ಲ. ಇನ್ ಕೇಸ್ ಈ ಒಂದು ವ್ಯಾಲ್ಯೂಯೇಷನ್ಸ್ಗಳು ಅಟ್ಲೀಸ್ಟ್ ಒಂದು 100 ಮಲ್ಟಿಪಲ್ಸ್ PE ಇದ್ರೂ ಕೂಡ ಅಪ್ಲೈ ಮಾಡಿ ನೋಡಬಹುದಪ್ಪ ಅಂತಕ್ಕಂಥ ಒಂದು ಇಂಟೆನ್ಷನ್ ಇತ್ತು. ಅಂದ್ರೆ ರಫ್ಲಿ ಅರೌಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ₹200 ನಷ್ಟು ಶೇರ್ನ ಬೆಲೆಯನ್ನ ಕೊಟ್ಟು ನಾವು ಅಪ್ಲೈ ಮಾಡ್ತೀವಿ ಅಂತಂದ್ರೆ ಮೇಕ್ ಸೆನ್ಸ್ ಅನ್ಸೋದು. ಬಟ್ ಇವತ್ತಿನ ಕಾಲಕ್ಕೆ ₹400 ಎಲ್ಲ ರೇಂಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಲಾಂಗ್ ಟರ್ಮ್ ಇಟ್ಕೊಳ್ತಕ್ಕಂಥದ್ದು ಈ ಬಿಸ್ನೆಸ್ ಮಾಡಲ್ ಇಟ್ ಮೇಕ್ ನೋ ಸೆನ್ಸ್ ಫ್ರಮ್ ಅ ಪರ್ಸನಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾವುದೇ ರೀತಿಯಂತ ರೆಕಮೆಂಡೇಶನ್ಸ್ ಅಲ್ಲ ಇದು. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಪ್ಪ ಲಿಸ್ಟಿಂಗ್ ಏನ್ ಬೇಕು ಇಮಿಡಿಯೇಟ್ಲಿ 1 or 2 days ಅಲ್ಲಿ ಹೆಚ್ಚು ಕಡಿಮೆ ನೋಡ್ಕೊಂಡು ನಾನೇನೋ ಮ್ಯಾನೇಜ್ ಮಾಡ್ತೀನಿ, ಆ ರೀತಿಯಾದಂಥ ಒಂದು ಸ್ಕಿಲ್ ಸೆಟ್ ನಿಮಗಿದೆ ಅಂತಂದ್ರೆ ಮೇ ಬಿ ಸ್ವಲ್ಪ ಟ್ರೈ ಮಾಡಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಅಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಇರಬೇಕಾದ್ರೆ ಡೆಫಿನೆಟ್ಲಿ ಇಟ್ ಮೇಕ್ ನೋ ಸೆನ್ಸ್. ಇದನ್ನ ನಿಮಗೆ ಎಚ್ಚರಿಕೆ ತರಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಐ ಹೋಪ್ ನಿಮಗೆ ವಿಡಿಯೋ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ಇದರಿಂದ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.